ಇತ್ತೀಚಿನ ದಿನಗಳಲ್ಲಿ ಮರಗಳನ್ನ ಉಳಿಸಿ ಬೆಳೆಸಿ ಕಾಪಾಡಿ ರಕ್ಷಣೆ ಮಾಡಿ ಅಂತ ಎಲ್ಲಾ ಸಂಘಟನೆಗಳು ಇಲಾಖೆಗಳು ಒದ್ದಾಡ್ತಾ ಇದ್ರೆ ಕಾರ್ಖಾನೆಗಳ ಮಧ್ಯೆ ಒಂದು ಪಾಪದ ಮರ ಪಾಪ ನಿಂತಿದೆ. ಯಾರು ಏನೇ ಅನ್ಯಾಯ ಮಾಡಿದ್ರು, ಏನೇ ಅನ್ಯಾಯ ಮಾಡಿದ್ರು, ದೌರ್ಜನ್ಯ ಮಾಡಿದ್ರು ಪಾಪ ಸುಮ್ಮನೆ ಮೂಕ ಪ್ರೇಕ್ಷಣೆ ತರ ನಿಂತ್ಕೊಂಡೈತೆ. ಅದು ಆ ಬೇವಿನ ಮರ. ಬೇವಿನ ಮರಕ್ಕೆ ನೀವು ನೋಡಿ, ಬುಡದಿಂದ ಹಿಡ್ಕೊಂಡು ಆ ಮರದ ಪೂರ್ತಿವರೆಗೂನು ಬರೀ ವೈರ್ಗಳು, ತಂತಿಗಳು, ಬೇಲಿಗಳು, ಮುಳ್ಳು, ಪಿನ್ನಗಳು, ಮೊಳೆಗಳು ಬರೀ ಇದೇ ಕಟ್ಟಿದ್ದಾರೆ. ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಮರಗಳನ್ನ ಉಳಿಸಿ ಬೆಳೆಸಿ ಕಾಪಾಡಿ ರಕ್ಷಣೆ ಮಾಡಿ ಅಂತ ಎಲ್ಲಾ ಸಂಘಟನೆಗಳು ಇಲಾಖೆಗಳು ಒದ್ದಾಡ್ತಾ ಇದ್ರೆ, ಇಲ್ಲಿ ವೈಟ್ ಫೀಲ್ಡ್ ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥ ನಲ್ಲೂರಹಳ್ಳಿ ಸಮೀಪದ ಪಟಂದೂರು ಅಗ್ರಹಾರ ಈ ರಸ್ತೆಯಲ್ಲಿ ಹಲವಾರು ಕಾರ್ಖಾನೆಗಳಿದಾವೆ. ಈ ಕಾರ್ಖಾನೆಗಳ ಮಧ್ಯೆ ಒಂದು ಪಾಪದ ಮರ ಪಾಪ ನಿಂತಿದೆ. ಯಾರು ಏನೇ ಅನ್ಯಾಯ ಮಾಡಿದ್ರು, ಏನೇ ಅನ್ಯಾಯ ಮಾಡಿದ್ರು, ದೌರ್ಜನ್ಯ ಮಾಡಿದ್ರು ಪಾಪ ಸುಮ್ಮನೆ ಮೂಕ ಪ್ರೇಕ್ಷಣೆ ತರ ನಿಂತ್ಕೊಂಡೈತೆ. ಅದು ಆ ಬೇವಿನ ಮರ. ಆ ಬೇವಿನ ಮರಕ್ಕೆ ನೀವು ನೋಡಿ, ಬುಡದಿಂದ ಹಿಡ್ಕೊಂಡು ಆ ಮರದ ಪೂರ್ತಿವರೆಗೂನು ಬರೀ ವೈರ್ಗಳು, ತಂತಿಗಳು, ಬೇಲಿಗಳು, ಮುಳ್ಳು, ಪಿನ್ನಗಳು, ಮೊಳೆಗಳು ಬರೀ ಇದೇ ಕಟ್ಟಿದ್ದಾರೆ. ಅದನ್ನ ಈ ಕೇಬಲ್ನವರು ಎಲ್ಲಾದ್ರೂ ಕಟ್ಟಿ ಇದು ಮಾಡ್ಬೇಕಂದ್ರೆ ಅದಕ್ಕೆ ದುಡ್ಡು ಕೊಡ್ಬೇಕು. ಸಪರೇಟ್ ಆಗಿ ಒಂದು ಕೋಲ್ ಹಾಕಿ ಅದನ್ನ ಮಾಡ್ಬೇಕು. ದುಡ್ಡು ಖರ್ಚಾಗುತ್ತೆ. ಇದಕ್ಕೆ ಯಾವ್ದೇ ತರ ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಆ ಮರಗಳಿಗೆ ಮಾತಾಡಕ್ ಬರಲ್ಲ, ಯಾರು ಹೇಳೋರು ಕೇಳೋರಿಲ್ಲ. ಅದ್ ಏನ್ ಬೇಕಾದ್ರೂ ಮಾಡ್ಬೋದು ಅಂತೇಳಿ ಇವತ್ತು ಆ ಮರಗಳನ್ನ ಈ ರೀತಿ ಮಾಡಿ, ಈ ರೀತಿ ನಗರದಲ್ಲಿ ಸುಮಾರು ಕಡೆ ಮರಗಳನ್ನ ಈ ರೀತಿಯಾಗಿ ಬಳಸ್ಕೊತಾ ಇದ್ದಾರೆ. ಇದಕ್ಕೆ ಅರಣ್ಯ ಇಲಾಖೆ ಸಚಿವರು, ಆ ಅರಣ್ಯ ಇಲಾಖೆ ಅಧಿಕಾರಿಗಳು ಇಂಥ ಒಂದು ಕೃತ್ಯಗಳನ್ನ ದಯವಿಟ್ಟು ಗಮನ ಇಟ್ಟು ಇವುಗಳನ್ನ ತೆರವುಗೊಳಿಸ್ಬೇಕು. ಸಂಪೂರ್ಣವಾಗಿ ತೆರವುಗೊಳಿಸಿ ಆ ಮರಣ ಸ್ವತಂತ್ರ ಮಾಡಬೇಕು. ಅದು ಕೂಡ ಈ ತರ ಮಾಡೋದ್ರಿಂದ ಅನಾರೋಗ್ಯವಾಗಿ ಬಹಳಷ್ಟು ಸಮಸ್ಯೆಗಳಿಗೆ ಮರಗಳು ಬೇಗ ಒಣಗಿ ಬಿದ್ದೋಗೋ ಚಾನ್ಸಸ್ ಇರ್ತವೆ. ಹಾಗೆ ನಾನು ಮನವಿ ಮಾಡೋದು, ದಯವಿಟ್ಟು ಇಂಥವನ್ನ ಇಲಾಖೆ ತೆರವು ಮಾಡ್ಬೇಕು. ಅಥವಾ ನಮ್ಮಂತ ಸಂಸ್ಥೆಯವರಿಗೆ ಅಧಿಕಾರ ಕೊಟ್ರೆ ನಾವು ಇವುಗಳನ್ನ ತೆರವು ಮಾಡಾಕ್ತಿವಿ. ಮತ್ತೆ ನಾಳೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳಾಗಬಾರ್ದು. ಹಾಗಾಗಿ ನಾನು ಮನವಿ ಮಾಡಿ, ಯಾಕಂದ್ರೆ ಅದ್ರಲ್ಲಿ ವಿದ್ಯುತ್ ಇರುತ್ತೆ, ಬೇರೆ ಬೇರೆ ಕೇಬಲ್ ಕನೆಕ್ಷನ್ ಇರ್ತವೆ, ಮತ್ತೆ ಟೆಲಿಫೋನ್ ವೈರ್ಗಳದ್ದು ಕನೆಕ್ಷನ್ಸ್ ಇರ್ತವೆ. ಇಲ್ಲಿ ಸಾಕಷ್ಟು ವೈರ್ಗಳು. ಸೊ ಇಲ್ಲಿ ನೋಡ್ಬೋದು ನೀವೇ ಆ ಬೇರೆ ಬೇರೆ ಪೈಪ್ಗಳು ಎಲ್ಲಾ ಬರೀ ಕೇಬಲ್ಗಳು ಇಂಥವೇ ಹಾಕಿ ಇವತ್ತು ಇದನ್ನ ಹಾಳು ಮಾಡಿಕ್ಕವ್ರೆ. ಹಾಗೆ ಇದು ದಯವಿಟ್ಟು ಇವುಗಳೆಲ್ಲ ತೆರವು ಮಾಡಿದ್ರೆ ಆ ಮರ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ. ನೋಡ್ರಿ, ಎಲ್ಲ ಒಣಗೋಗ್ತಾ ಇದೆ, ಎಲೆಗಳೆಲ್ಲ ಒಣಗೋಗ್ತಾ ಇದೆ. ಹಾಗೆ ಈ ತರ ಮರಗಳನ್ನ, ಇದರಲ್ಲಿರೋ ಪ್ರಾಣಿಗಳು, ಪಕ್ಷಿಗಳು ಪಾಪ ಅವು ಕೂಡ ಸಮಸ್ಯೆ ಆಗ್ಬಾರ್ದು. ನಾನು ಮನವಿ ಮಾಡ್ತೀನಿ, ದಯವಿಟ್ಟು ತೆರವು ಮಾಡ್ಬೇಕಂದ್ರೆ ಮುಂದಿನಗಳಲ್ಲಿ ನಾವು ವೃಕ್ಷ ಬಚಾವೋ ಆಂದೋಲನದವರೇ ಇದನ್ನೆಲ್ಲ ಸೇರ್ಕೊಂಡು ತೆರವು ಮಾಡ್ತೀವಿ. ಈ ಭಾಗದ ಗ್ರೇಟರ್ ಬೆಂಗಳೂರು ಅಧಿಕಾರಿಗಳು ಇಂಥ ಒಂದ್ ಸ್ವಲ್ಪ ಗಮನಿಸ್ಬೇಕು ತಾವು ದಯವಿಟ್ಟು.